ಈ ಲುಕ್. ಅವ್ರಿಗೆ ಇದು 3 ಸ್ಯಾರೀಸ್ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಯಾರಿಗೂ ಕೊಟ್ಟಿಲ್ಲ. ಇದು 3 ಸ್ಯಾರೀಸು ತೋರಿಸ್ಬಿಡ್ತೀನಿ ಯಾವ್ಯಾವ್ದು ಸ್ಯಾರೀಸ್ ಅಂತ ಒಂದ್ಸತಿ. ಇದ್ರವರು ನನಗೆ ಇಷ್ಟ ಆಯಿತು. ಇವ್ರಿಗೆ ಯಾಕೆ ಕೊಡಬೇಕು ಅಂತ ಅಂದರೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರು. ಆ ಕಮೆಂಟ್ ಏನು ಮಾಡಿದ್ರು ಅಂತ ಓದ್ತೀನಿ ನಾನು. ನೇಮಲ್ಲಿ ಅವರು ಬುಕ್ಕಿಂಗ್ ಮಾಡ್ಕೋತಾರೆ. ಅವ್ರ ಅಡ್ರೆಸ್ ನನ್ನ ಹತ್ರ ಇದೆ, ಬಿಕಾಸ್ ಅವ್ರು ನನ್ನ ಕಸ್ಟಮರ್ ಆಲ್ರೆಡಿ. ನನ್ನ ನಂಬರ್ ಇದೆಯಲ್ಲ, ವಾಟ್ಸಪ್ ನಂಬರ್ 9741777812. ಈ ನಂಬರ್ಗೆ ನಿಮ್ಮದು ಅಡ್ರೆಸ್ನ ಕಳಿಸ್ಕೊಡಿ. ನಾನು ಸ್ಯಾರಿ ಜೊತೆ ಗಿಫ್ಟನ್ನು ಕೂಡ ಕಳಿಸ್ಕೊಡ್ತೀನಿ. ನೀವು ಯಾವ ಶಿಪ್ಪಿಂಗ್ ಏನು ಫ್ರೀ ಪೇ ಮಾಡಿಬಿಡಿ. ಫ್ರೀ ಆಫ್ ಕಾಸ್ಟಲ್ಲಿ ನನ್ನ ಸ್ಯಾರಿ ಗಿಫ್ಟು ಜೊತೆಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತೀನಿ. ಇವಾಗ ಗೊತ್ತಾಯ್ತಲ್ವ, ಯೂಟ್ಯೂಬಿಂದ ಒಬ್ಬರು ಸೆಲೆಕ್ಷನ್ ಆದರು, ನೆಕ್ಸ್ಟು ನನ್ನ ಕಸ್ಟಮರಿಂದನೂ ಒಬ್ಬರು ಸೆಲೆಕ್ಷನ್ ಆದರು. ಇನ್ನೂ ಬಂದುಬಿಟ್ಟು ಒಬ್ಬರು ಇನ್ಸ್ಟಾಗ್ರಾಮಿಂದ ಬೇಕಲ್ಲ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನನ್ನ ಡೈಲಿ ಏನೇನು ನಡೆಯುತ್ತೆ ರೊಟೀನ್ನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ತಾನೆ ಇದ್ರಲ್ವ. ಸೊ ಹಾಗಾಗಿ ಫೈನಲಿ ಇವತ್ತು ರಾಯರ ಮಠಕ್ಕೆ ಹೋಗ್ತಾ ಇದ್ವಿ. ಗುರುವಾರ ಇವತ್ತು ಮಕ್ಕಳಿಗೆ ಒಂದು ಪೂಜೆ ಇತ್ತು. ಹಾಗಾಗಿ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಒಂದು ಫುಲ್ ಲೆಂತಿ ವ್ಲಾಗಲ್ಲಿ 3 ದಿನದ್ದು ವ್ಲಾಗ್ ಇದೆ. ರ್ಯಾಂಡಮ್ ಆಗಿ ವ್ಲಾಗ್ಸ್ನ ನಾನು ಇದರಲ್ಲಿ ಬಟ್ ಕಂಪ್ಲೀಟ್ ಆಗಿ ಯಾವ್ದ್ರದ್ದು ಯಾವ್ಯಾವ ದಿನದ ವ್ಲಾಗ್ ಅಂತ ಎಲ್ಲ ಹೇಳಿ ಮೆನ್ಷನ್ ಮಾಡಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಯಾವುದೇ ಡೌಟ್ಸ್ ಇಟ್ಕೋಬೇಡಿ. ಇವತ್ತು ಬಂದ್ಬಿಟ್ಟು ಸಾಯಂಕಾಲದ ಮೇಲೆ ನಾವು ರಾಯರ ಮಠಕ್ಕೆ ಹೋಗ್ತಾ ಇದ್ವಿ. ನಾವು ಈ ಒಂದು ದಿನಾನ ಮಿಸ್ ಮಾಡ್ಕೋಬಿಟ್ವಿ. ಬಿಕಾಸ್ ಗೌರಿ ಹಬ್ಬದ ಟೈಮಲ್ಲಿ ನಮ್ಮ ಶಾಪಾಗೆ ಒಂದು ಕೇಳ್ಕೊಂಡಿದ್ದೆ ರಾಯರ ಹತ್ರ. ಸೊ ನಾನು ಕೇಳ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಆಯಿತು. ನಮಗೆ ವ್ಯಾಪಾರ ಮಾತ್ರ ತುಂಬ ಚೆನ್ನಾಗಾಯಿತು. ಸ್ಯಾರಿ ಸೇಲ್ಸಲ್ಲಿ ನಾನು ಹೇಳ್ತಾ ಇರೋದು. ಅಂಗಡಿ ಶಾಪಲ್ಲಿ ತುಂಬ ಚೆನ್ನಾಗಿ ಆಗಬೇಕು ಅಂತ ಕೇಳ್ಕೊಂಡಿದ್ದೆ. ಗೌರಿ ಹಬ್ಬದ ಸೀಸನಲ್ಲಿ ತುಂಬ ಅಂದರೆ ತುಂಬ ನಾವು ಅಂದ್ಕೊಂಡಿದ್ದಕ್ಕಿಂತ ಡಬ್ಬಲ್ ಥರನೇ ಆಗೋಯ್ತು ವ್ಯಾಪಾರ. ಸೊ ಹಂಗಾಗ್ಬಿಟ್ಟು ಮಕ್ಕಳು ತೂಕದಷ್ಟು, ನಂದು ಪೆಕ್ಕುಮ್ ಆಗಿರ್ಬೋದು ಕ್ರಿಶು ಇಬ್ಬರು ತೂಕದಷ್ಟು ರಾಯರಿಗೆ ಸಕ್ಕರೆ ತುಲಾಭಾರ ಸೇವನೆ ಮಾಡಿಸ್ತೀನಿ. ನಾವು ಅಂದ್ಕೊಂಡಿದ್ದ ಥರ ಚೆನ್ನಾಗಿ ಆದರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನಾವು ಏನಂತ ಕೇಳ್ಕೊಂಡಿದ್ವಿ ಅಲ್ವಾ, ಅದಕ್ಕಿಂತ ತುಂಬ ಚೆನ್ನಾಗಾಗಿತ್ತು. ಹಂಗೇನಾದರೂ ಆಯಿತು ಅಂದರೆ ನೆಕ್ಸ್ಟ್ ಅಪ್ಕಮಿಂಗ್ ಗುರುವಾರನೇ ನಾನು ರಾಯರ ಮಠದಲ್ಲಿ ಹೋಗಿ ತುಲಾಭಾರ ಸೇವೆ ಮಾಡಿಸ್ತೀವಿ ಅಂತ ಅಂದ್ಕೊಂಡಿದ್ವಿ. ಆಯಿತಾ, ನಮ್ಮ ಮನೆಯವರು ಹಿಂದಿನ ದಿನನೇ ಹೋಗಿ ಕೇಳ್ಕೊಂಬಂದಿದ್ರು. ಬಿಕಾಸ್ ಲಾಸ್ಟ್ ಟೈಮು ಪೆಕ್ಕು ಮತ್ತು ನಮ್ಮ ಮನೆಯವರ ಹೆಸರಲ್ಲಿ ಮಾಡಿಸಿದಾಗ 12 ಗಂಟೆ ಮೇಲೆ ಬನ್ನಿ ತುಲಾಭಾರ ಸೇವೆಗೆ, ಮುಂಚೆನೇ ಬರಬೇಡಿ ಅಂತ ಹೇಳಿದ್ರಂತೆ. ಸೊ 12 ಗಂಟೆ ಮೇಲೆ ನೀವು ಯಾವಾಗಾದರೂ ಬನ್ನಿ ಅಂತ ನೆಕ್ಸ್ಟ್ ಯಾವತ್ತು ನಾವೇನು ಪೂಜೆ ಮಾಡಿಸ್ಬೇಕಲ್ಲ ಅವತ್ತು ಹಿಂದಿನ ದಿನನೂ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಹೋಗೋಣ ಅಂತ ಅಂದ್ಬಿಟ್ಟು ಒಂದು 2:30-3 ಗಂಟೆ ಅಷ್ಟರಲ್ಲಿ ಹೊರಟ್ವಿ. ಬಿಕಾಸ್ ತುಂಬ ಮಳೆ ಇತ್ತು. ಮಳೆಲ್ಲ ನಿಲ್ಲಿಸ್ಕೊಂಡು ಮನೇಲೂ ಪೂಜೆ ಮಾಡಿಕೊಂಡು ಮಕ್ಕಳಿಗೆ ರೆಡಿ ಮಾಡಿ, ಮೇನ್ ನಮ್ಮ ಪಾಪುಗೆ ಎಣ್ಣೆ ತಿಕ್ಕಿ 1 ಅವರ್ ಮನಗಿಸಿ ಮತ್ತೆ ಅವನಿಗೆ ಸರಿ ತಿನ್ನಿಸಿ ಮತ್ತೆ ಹೋಗಿ ಸ್ನಾನ ಮಾಡಿಸಿ ಮತ್ತೆ ಮಲ್ಕೊಬಿಡ್ತಾನೆ. ಮತ್ತೆ ಅವನ ಕರೆದು ರೆಡಿ ಮಾಡ್ಕೊಂಡು ಹೋಗೋಷ್ಟಲ್ಲ ಹಂಗೆ ಟೈಮ್ ಆಗೋಗ್ಬಿಡುತ್ತೆ. ನಮ್ಮ ಮನೆ ಹತ್ರ ಗಣೇಶ ಬೇರೆ ಕೂರಿಸ್ಬಿಟ್ಟಿದ್ರು. ಸೊ ಹಂಗಾಗಿ ಸುತ್ತಾಕೊಂಡು ಬಂದಿದ್ದಾಯಿತು. ಬಟ್ ಏನಂತ ಅಂದರೆ ಲಾಸ್ಟ್ ಟೈಮ್ ನಮಗೆ 4:15 ಗಂಟೆವರೆಗೂ ಟೈಮ್ ಇರುತ್ತೆ ಅಂತ ಹೇಳಿದ್ರು. ಬಟ್ ಇವಾಗ ನೋಡಿದ್ರೆ ಲಾಸ್ಟ್ 12:30ಗೆ ಲಾಸ್ಟ್ ಅಂತೆ ತುಲಾಭಾರ ಸೇವೆ. ತಗೊಂಡು ಬಂದಿದ್ವಿ ಸಕ್ಕರೆ. ಇದು 30 kg ಅಷ್ಟು ಸಕ್ಕರೆನ ಹೋಗಿ ತಗೊಂಡು ಬಂದ್ವಿ. ಫುಲ್ಲು ಮಳೆಲೇನೆ ಓಡಾಡ್ಕೊಂಡು ಛತ್ರಿ ಎಲ್ಲ ಇಟ್ಕೊಂಡು ತೊಗೊಂಡು ಬಂದಿದ್ವಿ. ಬಟ್ ಅಲ್ಲಿಗೆ ಬಂದಮೇಲೆ ಹೇಳಿದ್ರು, ನೀವು ಗುರುವಾರ ಬಿಟ್ಟರೆ ಮತ್ತೆ ಭಾನುವಾರ ಅಷ್ಟೇ ತುಲಾಭಾರ ಸೇವೆ ತಗೊಂಡು ಹೋಗೋತೀನಿ ಅಂತಂದರೆ ವಾಪಸ್ ತಗೊಂಡು ಹೋಗಿ, ಇಲ್ಲ ಅಂತಂದರೆ ಇಲ್ಲೇ ಬಿಟ್ಬಿಡಿ, ಅನ್ನದಾನಕ್ಕೆ ಯೂಸ್ ಮಾಡ್ಕೋತೀವಿ. ಏನಂತ ಕೇಳ್ಕೊಂಡಿದ್ರಿ ಏನು ಅಂತೆಲ್ಲ ಹೇಳಿದ್ರು. ಹಿಂಗೆ ಅಂತ ಹೇಳಿದ್ವಿ. ಆಮೇಲೆ ಇಲ್ಲ ಪರವಾಗಿಲ್ಲ, ರಾಯರ ಹೆಸರು ಹೇಳ್ಕೊಂಡು ಇಲ್ಲೇ ಬಿಟ್ಬಿಟ್ಟು ಹೋಗಿ. ಪ್ರತಿ ವಾರ ಇರ್ತಾ ಇತ್ತು. ಬಟ್ ಇದೇ ವಾರ ಅಲ್ಲಿ ಪೂಜಾರು ಇರ್ತಾರಲ್ಲ ಅವ್ರು ಇಲ್ಲ ಅಂದ್ಬಿಟ್ಟು 12ವರೆಗೆ ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಅಂದರೆ ಜಾಸ್ತಿನೇ ಬೇಜಾರಾಯಿತು. ಸೊ ಇದೇನಪ್ಪ ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ದೀಪ ಎಲ್ಲ ಕಚ್ಚಿ ಅದಾದಮೇಲೆ ರಾಯರಿಗೆ ತುಪ್ಪದ ದೀಪ ಇರುತ್ತಲ್ಲ ಅದೆಲ್ಲ ಹಚ್ಚಿ ಮುಗಿಸ್ಬಿಟ್ಟು ರಾಯರಿಗೆ ಮಂಗಳಾರತಿ ಎಲ್ಲ ಮಾಡ್ಕೊಳ್ಳೋವರೆಗೂ ಇಲ್ಲೇ ಇದ್ದು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮಂತ್ರಾಕ್ಷತೆ ಈಸ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಯರಿಗೆ ತಪ್ಪಾಯಿತು, ನಾವೇ ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಕೇಳ್ಕೊಂಡು ತಪ್ಪು ಕಾಣಿಕೆ ಹಾಕಿ ಅಲ್ಲಿಂದ ಬಂದ್ವಿ. ಬಟ್ ನಮ್ಮ ಪಾಪ ಎದ್ದೊಳ್ಳೇ ಇಲ್ಲ. ಆಲ್ಮೋಸ್ಟ್ ನಾವು ಮನೆಯಿಂದ ಹೊರಟಾಗ ಮಲ್ಕೊಬಿಟ್ಟಿದ್ದನೋ, ಮತ್ತೆ ಇನ್ನು ಎದ್ದೊಳ್ಳೇ ಇಲ್ಲ ಅವನು, ಅಲ್ಲೆಲ್ಲೋ ಹೇಳಿಲ್ಲ. ನಿಮ್ಗೂ ಈ ವಾರ ರಾಯರ ದರ್ಶನ ಕೇಳ್ತಾ ಇದ್ರಿ, ಗುರುವಾರ ಬಂತು ಅಂದರೆ ಸಾಕು ಪ್ರತಿ ವಾರ ವ್ಲಾಗ್ ಹಾಕ್ತಾ ಇದ್ರಿ, ರಾಯರ ದರ್ಶನ ಮಾಡಿಸ್ತಾ ಇದ್ರಿ, ಯಾಕೆ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ಸೊ ಹಂಗಾಗಿ ರಾಯರ ದರ್ಶನ ಹೆಂಗಿದೆ ಅಂತ ನಾನು ಕಾಮಧೇನು ಕ್ಷೇತ್ರದಲ್ಲಿ ರಾಯರ ದರ್ಶನ ಇವತ್ತು ಗುರುವಾರ ಹೆಂಗಿತ್ತು ನೋಡ್ತಿರ್ಬೋದು ನೀವು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ. ನನಗಂತೂ ಹೋಗೋದಕ್ಕೆ ತುಂಬ ಖುಷಿ, ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾವ ವಾರನೂ ಮಿಸ್ ಮಾಡಲ್ಲ. ಬಟ್ ವ್ಲಾಗ್ಸ್ ಮಿಸ್ ಆಗ್ತಿದೆ ಅಷ್ಟೇ. ಒಂದು ವಾರನೂ ನಾವು ಮಿಸ್ ಮಾಡೋದೇ ಇಲ್ಲ. ಜಸ್ಟ್ ಮಿನಿ ವ್ಲಾಗ್ಸ್ ಅಥವಾ ಲೆಂತಿ ವ್ಲಾಗ್ಸ್ ಮಿಸ್ ಆಗ್ತಾ ಇದೆ ಅಷ್ಟೇ. ಅವ್ರು ಹೇಳಿದ್ರು ತುಲಾಭಾರ ಮಾಡ್ತೀವಲ್ಲ ಆ ಪ್ಲೇಸಲ್ಲೇ ಇಟ್ಬಿಟ್ಟು ಹೊರಟ್ಬಿಡಿ, ನಾವು ಅದನ್ನ ಆಲ್ರೆಡಿ ಮೂವ್ ಮಾಡಿಬಿಟ್ಟಿದ್ರು. ತುಂಬ ಮಳೆ ಕಳಿಸ್ಬಿಟ್ಟಿದ್ರು. ಅನ್ನದಾನ ಅಕ್ಕಿ ಎಲ್ಲ ಬಂದಿರುತ್ತಲ್ಲ, ಆದರೂ
ಬೇಳೆ, ಕಾಳು, ಕೊಬ್ಬರಿ, ತೆಂಗಿನಕಾಯಿ, ಈ ಥರ ಹಲವಾರು ರೀತಿ ತಂದಿರ್ತಾರೆ. ಸೊ ಅದ್ರ ಜೊತೆ ಕಳಿಸ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅಲ್ಲೇ ಬಿಟ್ಟು ಹೋಗ್ತಾ ಇದ್ವಿ. ಇಷ್ಟು ವಾರ ಹೋಗಿದ್ದೀವಿ, ಒಂದು ವಾರನೂ ನಮಗೆ ಪ್ರಸಾದ ಸಿಕ್ಕಿಲ್ಲ. ಬಿಕಾಸ್ ನಾವು ಆಲ್ಮೋಸ್ಟ್ ಬೆಳಿಗ್ಗೆ ಬೇಗ ಹೋಗ್ಬಿಡ್ತಾ ಇದ್ವಿ, ಇಲ್ಲ ಸಾಯಂಕಾಲ ಹೋಗ್ಬಿಡ್ತಾ ಇದ್ವಿ. ಶಾಪ್ ಕ್ಲೋಸಿಂಗ್ ಟೈಮ್ ಮಾಡ್ಕೊಂಡು ಅಥವಾ ಶಾಪ್ ಓಪನಿಂಗ್ ಹೋಗೋ ಮುಂಚೆ ಹೋಗ್ತಾ ಇದ್ವಿ. ಇದೇ ಫಸ್ಟ್ ಟೈಮ್ ಸ್ವಲ್ಪ ಹೊತ್ತು ಶಾಪ್ ಕ್ಲೋಸ್ ಮಾಡಿ ಹೋಗ್ತಾ ಇರೋದು. ಸೊ ಈ ಟೈಮಲ್ಲಿ ಪ್ರಸಾದ ಸಿಕ್ತು ನಮಗೆ, ಇದು ಒಂಥರ ಖುಷಿ ಆಯಿತು. ಸೊ ಅದಾದ್ಮೇಲೆ ಅಲ್ಲಿಂದ ಪ್ರಸಾದ ತಿನ್ನೋಕೆ ಹೋದ್ವಿ. ಪಾಪಗೆ ಮಂಗಳಾರತಿ ಮಾಡಬೇಕಾದ್ರೆ ಗಂಟೆ ಸೌಂಡ್ ಎಲ್ಲ ಆಯ್ತಲ್ಲ, ಹಾಗಾಗಿ ಒಳಗಡೆ ಎದ್ಬಿಟ್ಟ ಅವನು. ಸೊ ಅವಾಗಿಂದ ಬೇಜಾರಾಗಿತ್ತು, ಮಾಡ್ಸೋಕ್ಕಾಗಿಲ್ವಲ್ಲ, ಮಕ್ಳ ಹೆಸರಲ್ಲಿ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ವಲ್ಲ, ಬಿಡು ಹೆಂಗಾದ್ರೂ ಅನ್ನದಾನಕ್ಕೆ ಅದನ್ನ ಕೊಡ್ತಾರಲ್ಲ, ವಿತರಣೆ ಮಾಡ್ತಾರಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆಗಿದ್ವಿ. ಫೈನಲಿ ಪ್ರಸಾದಕ್ಕೆ ಹೋದ್ವಿ. ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಮಳೆ ಇರೋದ್ರಿಂದ ಹೊರಗಡೆ ಹೋಗಕ್ಕೆ ಒಂಥರ ಜಿಟಿ ಅಂತ ಅನಿಸ್ತಾ ಇರುತ್ತೆ. ನಾವ್ ಏನೇ ಪ್ಲಾನ್ ಮಾಡ್ಕೊಂಡ್ರು ಒಂದಲ್ಲ ಒಂದ್ ಮಿಸ್ ಆಗೇ ಆಗುತ್ತೆ. ಇವತ್ತು ಅಷ್ಟೇನೆ 12 ಗಂಟೆ ಮೇಲೆ ಬರಕ್ ಹೇಳಿದ್ರಲ್ಲ, ಆಲ್ಮೋಸ್ಟ್ 1 ಗಂಟೆ ಅಷ್ಟರಲ್ಲಿ ಹೋಗ್ಬಿಡೋಣ, 1 ಅವರ್ ಅವರು ಎಲ್ಲ ರೆಡಿ ಮಾಡ್ಕೊಳಕ್ಕೆ ಸರಿ ಆಗತ್ತೆ ಆ ತರ ಅನ್ಕೊಂಡಿದ್ವಿ. ಬಟ್ ಅದು ನೋಡಿದ್ರೆ ನಮ್ಮ ಪಾಪ ಎದ್ದೊಳ್ಳೆ ಇಲ್ಲ. ಎದ್ದಾದ್ಮೇಲೆ ಕೂಡ ಅವ್ನು ತುಂಬಾ ರಚ್ಚೆ ಮಾಡ್ತಾ ಇದ್ದ. ಅವನ್ಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋ ಅಷ್ಟರಲ್ಲಿ 3 ಗಂಟೆ ಹಂಗೆ ಹಿಂಗೆ ಮುಗ್ದೇ ಹೋಯ್ತು ನಾವು ಹೋಗೋ ಅಷ್ಟರಲ್ಲಿ. ಬಿಕಾಸ್ ನಾವು 1 ಗಂಟೆಗೆ ಹೋಗಿದ್ರು ಆಗ್ತಿರ್ಲಿಲ್ಲ ಅನ್ಸುತ್ತೆ, ಬಿಕಾಸ್ 12ವರೆಗೆ ಕ್ಲೋಸ್ ಅಂತ ಅಂದಿದ್ರಲ್ವಾ. ಸೊ ಹಂಗಾಗಿ ಅದು ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ಅದು ಗುರುವಾರದ್ದಾಯ್ತು. ಸೊ ಇದು ಸಂಡೇ ವ್ಲಾಗ್. ಇದು ಭಾನುವಾರ ರೆಡಿ ಆಗ್ಬಿಟ್ಟು ನಾನು ನನ್ನ ಕ್ಲೋಸ್ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ಲು. ಸೊ ಹಂಗಾಗ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಇವತ್ತು ನಮ್ಮ ಮನೆಯವರು ಶಾಪಲ್ಲೇ ಇದ್ದಾರೆ. ನಾನು ಪಿಕ್ಕುಮ್ಮ ಅಷ್ಟೇ ಮನೆ ಹತ್ರ ಬಂದು ರೆಡಿ ಆಗಿದ್ದು, ಅವರು ಶಾಪಲ್ಲೇ ಇದ್ದಾರೆ. ಸೊ ಇಲ್ಲಿಂದ ರೆಡಿ ಆಗ್ಬಿಟ್ಟು ಡೈರೆಕ್ಟ್ ಆಗಿ ನಾನು ಒಂದ್ಸತಿ ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಶಾಪಲ್ಲೇ ಇರಿ, ಕಸ್ಟಮರ್ ಬರ್ತಾನೆ ಇರ್ತಾರೆ ಭಾನುವಾರ ಆಗಿರೋದ್ರಿಂದ. ಸೊ ನಾನು ಇರ್ತೀನಿ, ರೆಡಿ ಆಗಿ ಬಂದ್ಮೇಲೆ ನೀವು ಹೋಗಿ ಅಂತ ಹೇಳಿದ್ದೆ. ನೋಡಿ, ನಾನು ಹಂಗೆ ಹೋಗಿ ಹಿಂಗೆ ಬರೋ ಅಷ್ಟರಲ್ಲಿ ಇಷ್ಟು ಆರ್ಡರ್ಸ್ ಆಗಿದೆ. ಎಲ್ಲ ಒಂದು ಸೈಡ್ಗೆ ಎತ್ತಿಟ್ಕೋತಾ ಇದ್ರು, ಬಿಕಾಸ್ ಮಿಕ್ಸ್ ಆಗ್ಬಿಡುತ್ತೆ. ಇದೆಲ್ಲ ಬಲ್ಕ್ ಆರ್ಡರ್ಸು. ಕೆಲವೊಂದಷ್ಟೇ ಸಿಂಗಲ್ ಆರ್ಡರ್ಸ್ ಬಿಟ್ರೆ ಇದೆಲ್ಲ ಒಂದೇ ಕಲರಲ್ಲಿ 5 ಕ್ವಾಂಟಿಟಿ, 2 ಕ್ವಾಂಟಿಟಿ, 3 ಕ್ವಾಂಟಿಟಿ ಈ ಥರ ಬುಕ್ ಮಾಡಿರೋರು ಮನೆಗೆ ಸೆಲ್ ಮಾಡ್ತಾರಲ್ಲ ಅವ್ರದ್ದು. ಸೊ ಒನ್ಸ್ ವಿಡಿಯೋ ಕಾಲ್ ಎಲ್ಲ ಮಾಡಿ ಬುಕ್ ಮಾಡ್ಕೊಂಡಿದ್ರು. ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಡ್ತಾ ಇದ್ವಿ. ಬಿಕಾಸ್ ಹಂಗೋಗಿ ಹಿಂಗೆ ಬರೋ ಅಷ್ಟರಲ್ಲಿ ಆರ್ಡರ್ಸ್ಗಳು ಜಾಸ್ತಿ ಬರುತ್ತೆ. ಅದು ಸ್ಯಾರಿ ಇದೆ ಅಂದ್ಕೊಂಡು ಒಪ್ಕೊಂಡ್ಬಿಟ್ರೆ ನಮ್ಮ ಹತ್ರ ಕೆಲವೊಂದು ಸಿಂಗಲ್ ಪೀಸ್ ಅಷ್ಟೇ ಇರುತ್ತೆ. ಪೇಮೆಂಟ್ ಮಾಡಿಸ್ಕೊಂಡಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಕನ್ಫರ್ಮ್ ಆಗಿ ಒನ್ಸ್ ಆರ್ಡರ್ ಬಂದಿದ್ದ ತಕ್ಷಣ ಅದನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಬಿಡ್ತೀವಿ. ಸೊ ನಾವು ಏನು ಅವೈಲೇಬಲ್ ಇದೆ ಆ ಸ್ಯಾರೀಸಲ್ಲಿ ಏನಾದರೂ ಆರ್ಡರ್ ಬಂದಿದ್ರೆ ಅಷ್ಟೇ ಕನ್ಫರ್ಮ್ ಮಾಡ್ಕೊಳ್ಳೋದು. ಇಲ್ಲ ಆರ್ಡರ್ಸ್ ಬಂದರೂ ಕೂಡ ಇಲ್ಲ ಮ್ಯಾಮ್ ಸೋಲ್ಡ್ ಔಟ್, ನೆಕ್ಸ್ಟ್ ಟೈಮ್ ರೀಸ್ಟಾಕ್ ಆದಾಗ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇನೆ. ಇದೆಲ್ಲ ಒಬ್ರು ನಮಗೆ ಮಂಡ್ಯದಿಂದ ಬುಕ್ ಮಾಡ್ಕೊಂಡಿದ್ದು. ಆಕ್ಚುಲಿ ನನ್ನ ಹತ್ರ ರೆಗ್ಯುಲರ್ ಆಗಿ ಬುಕ್ ಮಾಡ್ಕೊಡ್ತಾ ಇರ್ತಾರೆ ಅವರು, ಹೋಲ್ಸೇಲ್ಗೆ ಮನೆಯಲ್ಲಿ ಸೆಲ್ ಮಾಡೋದಕ್ಕೆ. ಈ ಟೈಮು ಕೂಡ ಅವರೇ ಬುಕ್ ಮಾಡ್ಕೊಂಡಿದ್ರು. ಎಲ್ಲ ಅದೇ ಸ್ಯಾರೀಸ್. ಈ ಸ್ಯಾರಿ ಬಂದ್ಬಿಟ್ಟು ಕೇಳ್ತಾ ಇದ್ರಲ್ಲ ವಾಟ್ಸಪ್ಪಲ್ಲಿ, ಅಕ್ಕ ನೀವು ಇಟ್ಕೊಂಡಿದ್ದೀನಿ ಸ್ಯಾರಿ ಕಾಫಿ ಬ್ರೌನಲ್ಲಿ ಅಂದ್ರಲ್ಲ, ಅದು ಯಾವ ಸ್ಯಾರಿ ತೋರಿಸಿ ಅಂತ. ಇದೇ ಸ್ಯಾರಿ ಫಸ್ಟ್ ಟೈಮ್ ನಮ್ಮ ಶಾಪಲ್ಲಿ ರಿಸೀವ್ ಆಗಿರೋಂಥ ಸ್ಯಾರಿ. ಜುಮ್ಕಾ ಡಿಸೈನ್ ಸ್ಯಾರಿ, ಸೂಪರ್ ಆಗಿದೆ. ಕ್ವಾಲಿಟಿ, ಫ್ಯಾಬ್ರಿಕ್ ಮತ್ತೆ ಕಲರ್ ವೈಸ್ ತುಂಬಾ ಚೆನ್ನಾಗಿದೆ. ಇದೇ ಸ್ಯಾರಿ ನಾನು ಸ್ಟಿಚಿಗೆ ಕೊಟ್ಟಿರೋದು. ಚೆಕ್ಸ್ ಅಲ್ಲಿ ಬಂದು ನಾನು ಪರ್ಪಲ್ ಕಲರ್ನ ಸ್ಟಿಚಿಗೆ ಕೊಟ್ಕೊಂಡಿದ್ದೀನಿ. ಎರಡೂ ಕೂಡ ಸೇಮ್ ಕ್ಲಾತ್, ಬಟ್ ನನಗೆ ಡಿಸೈನ್ ಬೇರೆ ಬೇರೆ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ. ಸೊ ಹಾಗಾಗಿ ಇದನ್ನ ಇಟ್ಕೊಂಡಿದ್ದೆ. ಸೊ ಎಲ್ಲಾನು ಸೈಡಿಗೆ ತೆಗ್ದಿಟ್ಟು ನೋಡಿದ್ರೆ ಆಲ್ಮೋಸ್ಟ್ ಟೈಮು 1:15 ಆಗ್ಬಿಟ್ಟಿತ್ತು. ಹಂಗೂ ಹಿಂಗೂ ಕಸ್ಟಮರ್ಸ್ ಬರ್ತಾನೆ ಇದ್ರು. ಸೊ ಆರ್ಡರ್ ಫೋನ್ನ ಶಾಪಲ್ಲೇ ಬಿಟ್ಟು ಮರ್ತು ಕ್ಲೋಸ್ ಮಾಡಿದ್ವಿ. ಸೊ ಯಾರೇ ಬಂದು ಕಾಲ್ ಮಾಡಿದ್ರು ಪಿಕ್ ಮಾಡೋಕ್ಕಾಗಿಲ್ಲ ಅವತ್ತಂತೂ. ಸೊ ಸಾರಿ. ಸೊ ಅಲ್ಲಿಂದ ಕ್ಲೋಸ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ನಾವು ಗುರುಪ್ರವೇಶತ್ತಲ್ಲ ಆ ಮನೆಗೆ ಹೋದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಆಗುತ್ತೆ, ನಮ್ಮ ಏರಿಯಾಗಿಂದ ನೆಕ್ಸ್ಟ್ ಏರಿಯಾ ಅಂತ ಹೇಳ್ಬೋದು. ನನಗೆ ತುಂಬ ಅಂದರೆ ತುಂಬ ಹಳೆಯ ಫ್ರೆಂಡು. ಕೊರೋನಾ ಟೈಮಲ್ಲಿ ಫ್ರೆಂಡ್ ಆಗಿದ್ದು. ಕೊರೋನಾ ಬಂದಿತ್ತಲ್ಲ ಆ ಟೈಮಲ್ಲಿ ನಾವು ಇಬ್ರು ಒಟ್ಟಿಗೆ ಜಾಬ್ ಮಾಡ್ತಾ ಇದ್ವಿ. ಹಾಗೆ ಗುರುಪ್ರವೇಶಕ್ಕೆ ಇನ್ವೈಟ್ ಮಾಡ್ಬೇಕಾದ್ರೆ ಬಂದು ನಮ್ಮ ಶಾಪಲ್ಲೇನೆ ಒಂದು 5,000 ಅಷ್ಟು ಸ್ಯಾರಿ ಪರ್ಚೇಸ್ ಮಾಡಿ ಆಸ್ ಅ ಗಿಫ್ಟ್ ಕೊಡಬೇಕು ಬಂದವ್ರಿಗೆ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿ ಹೋಗಿದ್ರು. ಪಾಪನ ಕರ್ಕೊಂಡೋಗಿಲ್ಲ, ಪಾಪ ಮನೆಯಲ್ಲಿ ಮಲ್ಕೋಬಿಟ್ಟಿದ್ದ. ತುಂಬಾ ನಿದ್ದೆ ಅವನಿಗಂತೂ. ಅವ್ನು ನಿದ್ದೆಯಿಂದ ಏನು ಹೇಳ್ಸಿದ್ರು, ಏನು ರಚೆ, ಏನು ಗಲಾಟೆ ಮಾಡಿದ್ರು, ಸೌಂಡ್ ಹಾಕೋರು ಎದೊಳಲ್ಲ ಅವನು. ಸೊ ಹಂಗಾಗಿ ಬಿಟ್ಬಿಟ್ಟು ಹೋದ್ವಿ. ಆಲ್ಮೋಸ್ಟ್ ಅವನು ಸ್ನಾನ ಮಾಡ್ದೆ ಅಂದರೆ ಆಲ್ಮೋಸ್ಟ್ ಒಂದು 3-4 ಅವರ್ ಮಲ್ಕೋಬಿಡ್ತಾನೆ ಆರಾಮ್ಸೆ. ಈಗ ಬೇರೆ ಸರಿ ತಿಂತಾ ಇರೋದ್ರಿಂದ ಹಾಗಾಗಿ ಬಿಟ್ಬಿಟ್ಟು ಹೋಗಿದ್ವಿ. ಒಳಗಡೆ ಹೋದ್ರೆ ತುಂಬಾ ಚೆನ್ನಾಗಿತ್ತು. ನಾವು ಎಕ್ಸ್ಪೆಕ್ಟ್ ಏನು ಮಾಡಿದ್ವಿ ಅದಕ್ಕಿಂತ ಚೆನ್ನಾಗಿ ಪೂಜೆ, ಡೆಕೋರೇಷನ್ ಎಲ್ಲ ಮಾಡಿದ್ರು. ನನಗಂತೂ ಲಿಟ್ರಲಿ ತುಂಬ ಖುಷಿ, ತುಂಬ ಅಂದರೆ ತುಂಬ ಖುಷಿ. ನಂತರನೇ ಅವಳು ಮಂತ್ಲಿ ಪೇಮೆಂಟ್ಗೆ ಅಂತಲೇ ಜಾಬಿಗೆ ಬರ್ತಾ ಇದ್ದಿದ್ದು ಕರೋನಾ ಟೈಮಲ್ಲಿ. ಬಟ್ ಇವಾಗ ಬ್ಯಾಂಗ್ಳೂರಲ್ಲಿ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು. ಅದರಲ್ಲೂ ಅವರು 3 ಫ್ಲೋರ್ ಮನೆನ ಕಟ್ಟಿದ್ರು. ನಾನು ನನ್ನ ಹಸ್ಬೆಂಡ್ ಅದನ್ನೇ ಒಂಥರ ಖುಷಿ, ಹೆಂಗೆ ಸಾಧಿಸಿದಾರಲ್ವ ಇಬ್ರು ಗಂಡ ಹೆಂಡತಿ ಅಂತ ಅಂದ್ಬಿಟ್ಟು. ನಮ್ಗಂತೂ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಅದರಲ್ಲೂ ಇಬ್ರು ಮಕ್ಕಳನ್ನ ಓದಿಸ್ಕೊಂಡು ಬ್ಯಾಂಗ್ಳೂರಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಸೊ ಒಂದು ಕಷ್ಟನ ದಾಟ್ಕೊಂಡು ನಾವು ಇಷ್ಟು ಲೆವೆಲ್ಗೆ ಅಚೀವ್ ಮಾಡ್ತೀವಿ ನಮ್ಮ ಸಂಬಂಧಿಕರ ಮುಂದೆ, ಫ್ರೆಂಡ್ಸ್ಗಳ ಮುಂದೆ, ಗೊತ್ತಿರೋರ ಮುಂದೆ ಅಂದರೆ ಅದು ಒಂಥರ ಪ್ರೌಡ್ ಫೀಲ್ ನಮ್ಗೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ ನಿಜವಾಗ್ಲೂ ಅಷ್ಟು ಕಸ್ಟಮರ್ ಇದ್ರು ಕೂಡ ಒಂದು ಕಾಲ್ ಮಾಡ್ತಾನೆ ಇರ್ತಾರೆ, ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು
ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದೆ. ಬಿಕಾಸ್ ವೀಕ್ಲಿ ಅಥವಾ ಮಂತ್ಲಿ ಒನ್ಸ್ ಅಷ್ಟೇ ನಾವು ಈ ಥರ ಎಲ್ಲರೂ ಹೊರಗಡೆ ಹೋಗೋದು ಬಿಟ್ಟರೆ ಇಲ್ಲ. ಸೊ ಆ ಟೈಮಲ್ಲಾದ್ರೂ ಸ್ವಲ್ಪ ಮೈಂಡ್ ಪೀಸ್ ಆಗಿರಬೇಕು ಅಂತ ಸೊ ಎಲ್ಲ ಫ್ಲೋರ್ಗೂ ಹೋಗಿ ಮನೆಗಳು ಹೆಂಗಿದೆ ಎಲ್ಲ ನೋಡಿದ್ವಿ. ಎಲ್ಲ ಅವ್ರ ಹಸ್ಬೆಂಡ್ ಪ್ಲ್ಯಾನಿಂಗು ಚೆನ್ನಾಗಿ ಕಟ್ಟಿದ್ರು, ತುಂಬ ಖುಷಿ ಆಯಿತು. ಅಣ್ಣ ಹೇಳ್ತು ಇಂಜಿನಿಯರ್ ಪ್ಲಾನಿಂಗ್ ಏನಿಲ್ಲ ಕಣಪ್ಪ, ನಾವೇ ಐಡಿಯಾ ಮಾಡಿ ಇಲ್ಲಿ ಏನು ಬರಬೇಕು ಅಂತ ಆ ಥರ ಕಟ್ಟಿರೋದು ಅಂತ. ಇವಾಗಿನ ಮಾಡ್ರನ್ ಹೆಂಗೆ ಮನೆಗಳು ಕಟ್ತಾರಲ್ಲ ಆ ಥರ ಕಟ್ಟಿದ್ರು. ಅಂದರೆ ಅವ್ರು ಇರೋದಕ್ಕೆ ಮತ್ತು ಬಾಡಿಗೆಗಳಿಗೆ ಎಲ್ಲದಕ್ಕೂ 3 ಬಾಡಿಗೆ ಮನೆ ಮತ್ತು ಅವ್ರು ಇರೋದಕ್ಕೆ ಈ ಥರ ಕಟ್ಕೊಂಡಿದ್ರು ಅವರು. ತುಂಬ ಅಂದರೆ ತುಂಬ ಖುಷಿ ಅಂದರೆ ಒಂಥರ ಖುಷಿ, ಹೇಳ್ಕೊಳಕ್ಕೆ ಒಂಥರ ಖುಷಿ. ನನಗಂತೂ ಫಸ್ಟ್ ಟೈಮ್ ತುಂಬ ಲಾಂಗ್ ಟೈಮ್ ಅವಳನ್ನ ಡೈರೆಕ್ಟಾಗಿ ನೋಡಿದ್ದು ಒಂಥರ ಖುಷಿ. ಡೈರೆಕ್ಟಾಗಿ ನೋಡಿದಾಗ ಅವ್ರ ಮನೇಲಿ ಇಷ್ಟು ಖುಷಿಯಾಗಿ ಇದ್ಲಲ್ಲ, ಅವಳಿಗೇನೋ ಒಂಥರ ಅಚೀವ್ಮೆಂಟ್ ಅದು. ಸೊ ಅದಕ್ಕಂತೂ ನನಗಿನ್ನ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ನನಗೆ ಏನು ಅಂತಂದರೆ ಇವಾಗ ಆ ಮನೇನ ಕಟ್ಟಿನವ್ರಿಗೆ ತುಂಬ ಖರ್ಚಾಗ್ಬಿಟ್ಟಿರುತ್ತೆ, ತುಂಬ ಸಾಲಗಳಾಗ್ಬಿಟ್ಟಿರುತ್ತೆ, ತುಂಬ ಎಲ್ಲ ಆಗಿರುತ್ತೆ. ಬಟ್ ಗೃಹ ಪ್ರವೇಶ ಅಂತ ಮಾಡೋ ಟೈಮಲ್ಲಿ ಸೊ ನನಗೇನಂತ ಅಂದ್ಕೊಂಡೆ, ನಾರ್ಮಲ್ ನಾವು ಹೋಗೋ ಗೃಹ ಪ್ರವೇಶಗಳಲ್ಲಿ ಊಟ ಕೊಡ್ತಾರೆ ನಾರ್ಮಲ್ ಅದು, ಮತ್ತು ಅದು ಬಿಟ್ಟರೆ ತಾಂಬೂಲ ಅಂತ ಕೊಟ್ಟು ಕಳಿಸ್ತಾರೆ. ಬಟ್ ಇಲ್ಲಿ ಲಾಸ್ಟ್ ಟೈಮ್ ನನಗೆ ಏನು ಖುಷಿ ಆಯಿತು ಅಂದರೆ ಊಟಕ್ಕೆ ಹೋದಾಗ ಊಟ ಸೂಪರ್ ಅಂದರೆ ಸೂಪರ್. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಅನ್ಕೋತಾ ಇದ್ದೆ ಸ್ವೀಟ್ ಊಟ ತಿನ್ನಬೇಕು ಅಂತ, ಅದು ಇಲ್ಲಿವರೆಗೂ ಫಿಲ್ ಆಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ. ನನಗಂತೂ ಔಟ್ ಆಫ್ 1000% ಕೊಡ್ಬೋದು, ಅಷ್ಟು ಚೆನ್ನಾಗಿತ್ತು ಊಟ. ಅದು ಬಿಟ್ಟರೆ ಗಂಡು ಮಕ್ಳಿಗೆ ಬೇರೆ ತಾಂಬೂಲ ಕೊಟ್ಟರು, ಅಂದರೆ ತೆಂಗಿನಕಾಯಿ ತಾಂಬೂಲ. ಹೆಣ್ಮಕ್ಳಿಗೆ ಬಾಕ್ಸಲ್ಲಿ ಈ ಥರ ಕೊಡ್ತಾರ ತಾಂಬೂಲ, ಅದು ಕೊಟ್ಟರು. ಆ್ಯಂಡ್ ಮನೆಗೆ ಒಳಗಡೆ ಕರ್ಕೊಂಡೋದಾಗ ಈ ಮಡ್ಲಕ್ಕಿ ಬ್ಲೌಸ್ ಪೀಸ್ ಎಲ್ಲ ಇಟ್ಟು ಕೊಡ್ತಾರಲ್ಲ ಆ ಥರ ಅರ್ಶಿನ ಕುಂಕುಮ ಕೊಟ್ಟರು. ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು, ನನಗಂತೂ ತುಂಬ ಖುಷಿ ಆಯ್ತು. ನನಗೊಬ್ಳಿಗೆ ಅಂತೆಲ್ಲ ಬಂದಿರೋ ಪ್ರತಿಯೊಬ್ಬರಿಗೂ ಅಷ್ಟೇ. ನಾನು ಸ್ಟಾರ್ಟಿಂಗ್ ಊಟದ ಅಂತ್ಯಲ್ಲಿ ಇದೇನಪ್ಪ ಎಲ್ಲ ಕಡೆ ಹೆಣ್ಮಕ್ಳು ಕೊಟ್ಟರೆ ಅವ್ರು ಗಂಡು ಮಕ್ಳು ಕೊಡ್ತಾ ಇದ್ದಾರಲ್ಲ ಗಿಫ್ಟ್ ಬ್ಯಾಗು ಅಂತ ಅಂದ್ಕೊಂಡೆ. ಇಬ್ರಿಗೂ ಕೊಡ್ತಾರೆ. ನನಗೆ ತುಂಬ ಖುಷಿ ಆಯಿತು. ಇದೇ ಫೈನಲ್ ಮನೆ ಅವ್ರು ಕಟ್ಟಿರೋವಂಥದ್ದು. ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದವರು ನನ್ನ ಬ್ಲಾಗ್ಸ್ನ ನೋಡ್ತಾರೆ. ಸೊ ನಾವಿಬ್ಬರು ತುಂಬ ಅಂದರೆ ತುಂಬಾ ಕ್ಲೋಸ್ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಕೆಲಸ ಮಾಡಬೇಕಾದ್ರೆ ಫ್ಲಿಪ್ಕಾರ್ಟಲ್ಲಿ. ಸೊ ಆ ಟೈಮಲ್ಲೇ ಫ್ಲಿಪ್ಕಾರ್ಟಲ್ಲಿ ಕೆಲಸ ಮಾಡ್ತಿದ್ವಲ್ಲ, ಆಗ ಫ್ರೆಂಡ್ ಆಗಿದ್ದು. ಇಲ್ಲಿವರೆಗೂ ಫ್ರೆಂಡ್ಶಿಪ್ ಹಂಗೆ ಇದೆ. ಇದು ವೈಟ್ ಬ್ಯಾಗ್ ಬಂದು ಹುಡುಗರಿಗೆ ಕೊಟ್ಟಿದ್ದು, ಬ್ಲೂ ಬ್ಯಾಗ್ ಅಂದ್ಬಿಟ್ಟು ಹುಡುಗಿರಿಗೆ ಕೊಟ್ಟಿದ್ದು ತಾಂಬೂಲದ ಬ್ಯಾಗ್. ನನಗಂತೂ ತುಂಬ ಖುಷಿ ಆಯಿತು. ಒಂಥರ ಅವರಿಬ್ಬರು ನೋಡೋದಕ್ಕೇನೆ ಖುಷಿ. ಹೆಂಗೋ ಮಕ್ಕಳನ್ನ ಇಟ್ಕೊಂಡು ಬೆಂಗಳೂರಲ್ಲಿ ಈ ಥರದ್ದು ಒಂದು ಮಾಡೋದು ಅಂದರೆ ತುಂಬ ಕಷ್ಟ ಇದೆ. ಜಸ್ಟ್ ನಾವೇನು ವಿಡಿಯೋದಲ್ಲಿ ನೋಡ್ತೀವಿ ಅಷ್ಟು ಸುಲಭ ಇಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಮಾತಾಡಿಸ್ಕೊಂಡು ಫೈನಲಿ ಅಂಗಡಿ ಕಡೆಗೆ ಹೋದ್ವಿ ನಾವು ಅಲ್ಲಿಂದನೂ. ಹಾಯ್ ಎಲ್ಲರಿಗೂ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಫಂಕ್ಷನಿಂದ ಇವಾಗ ಬಂದ್ವಿ, ಮನೆಗೆ ಹೋಗಲಿಲ್ಲ. ನಾನು ಡೈರೆಕ್ಟಾಗಿ ಮನೆಗೆ ಹೋಗಿಲ್ಲ, ಜಸ್ಟ್ ಅಂಗಡಿಲಿ ಬಂದು ಒಂದು ವೀಡಿಯೋ ಮಾಡ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಕಸ್ಟಮರ್ಸ್ ಇದ್ದಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಮೆಸೇಜಸ್ಸು ಕಾಲು, ಯಾರಿಗೂ ಹೇಳಿಲ್ಲ, ಪಿಕ್ ಮಾಡೇ ಇಲ್ಲ ನಾನು. ಈಗ ಗುರುಪ್ರವೇಶ ಮುಗಿಸ್ಕೊಂಡ್ಬಂದು ನಾನು ಸಾಯಂಕಾಲ 4 ಗಂಟೆ 5 ಗಂಟೆ ಮೇಲೆ ಬಂದುಬಿಡಿ, ಶಾಪ್ ಕ್ಲೋಸ್ ಇದೆ ಇವತ್ತು ಫಂಕ್ಷನ್ಗೆ ಹೋಗಿದ್ವಲ್ಲ ಅಂತ ಆ ಥರ ಹೇಳ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಹಬ್ಬದ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಜನಗಳು. ಸೊ ಇವತ್ತು ಬಂದುಬಿಟ್ಟು ಅದು ಹಬ್ಬದಷ್ಟರಲ್ಲಿ ನಾನು ಸಾರಿನ ಏನು ಕಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಆ್ಯಕ್ಚುಲಿ 3 ಜನ ವಿನ್ನರ್ ಸೆಲೆಕ್ಟ್ ಆಗಿದ್ದಾರೆ ಆಯಿತಾ. ಸೊ ಇನ್ಸ್ಟಾಗ್ರಾಮಿಂದ ಆ್ಯಂಡ್ ಯೂಟ್ಯೂಬಿಂದ ಆ್ಯಂಡ್ ನನ್ನ ಇತ್ತು ಸ್ಯಾರಿ ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಅವ್ರಿಗೆ ಇದು 3 ಸ್ಯಾರೀಸ್ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಯಾರಿಗೂ ಕೊಟ್ಟಿಲ್ಲ. ಇದು 3 ಸ್ಯಾರೀಸು ತೋರಿಸ್ಬಿಡ್ತೀನಿ ಯಾವ್ಯಾವ್ದು ಸ್ಯಾರೀಸ್ ಅಂತ ಒಂದು ಸತಿ. ಬಾ ಕರಿ ಕಾಣಿಸಿದೆ ಚೆನ್ನಾಗಿ. ಇದು 3 ಸ್ಯಾರೀಸು ಲ್ಯಾವೆಂಡರ್ಗೆ ಪರ್ಪಲ್ ಕಲರ್ ಫುಲ್ಲು. ಇದೆಲ್ಲ ಬಂದು ಪಾರ್ಟಿ ವೇರ್ ಸ್ಯಾರೀಸ್. ಇದು ನೋಡ್ತಿರ್ಬೋದು ಪರ್ಪಲ್ಗೆ ಲೈಕ್ ಇದು ಯಾವ ಕಲರ್ ಗೊತ್ತಿಲ್ಲ ನನಗೆ ಕಲರ್ಸ್ ಅಷ್ಟು ಗೊತ್ತಾಗಲ್ಲ ಇನ್ನು ಎಷ್ಟು ದಿವಸ. ಇದು ಬಂದ್ಬಿಟ್ಟು ಇದು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಕಲರ್, ಸೂಪರ್ ಆಗಿದೆ ಇದು ಮಾತ್ರ ಕಲರ್ಸು. ಸೊ ಇದು 3 ಸ್ಯಾರೀಸ್ ಇವೇ ಆಗಿ ವಿನ್ನರ್ಸ್ಗಳಿಗೆ ಕೊಡ್ತಿರೋದು. ನಿಮಗೆ ಹೇಗೆ ಅನ್ನಿಸ್ತು ಸ್ಯಾರೀಸ್ ನೋಡಿ. ಆ್ಯಕ್ಚುಲಿ ಇವಾಗ ಕ್ರೇಪ್ ಎಲ್ಲರ ಹತ್ರನೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಈಗಂತೂ ಎಲ್ಲ ಪೇಜಲ್ಲೂ ಕ್ರೇಪ್ ಅವೈಲೇಬಲ್ ಇದೆ. ಎಲ್ಲರ ಹತ್ರ ಆಲ್ಮೋಸ್ಟ್ ಒಂದಾದರೂ ಸ್ಯಾರಿ ಕ್ರೇಪಲ್ಲಿ ಇದ್ದೇ ಇರುತ್ತೆ. ಬಟ್ ಫ್ಯಾನ್ಸಿ ಸ್ಯಾರೀಸ್ ಏನು ಗೊತ್ತಾ, ನಾವು ಆರಾಮ್ಸೆ ಫಂಕ್ಷನ್ ವೇರ್ ಮಾಡ್ಬೋದು. ಸೊ ನಮ್ಮ ಅಂಗಡಿಲೂ ಅಷ್ಟೇ ಫ್ಯಾನ್ಸಿ ಸ್ಯಾರಿಗಳು ನೀವು ಹುಡುಕ್ತೀವಿ ಅಂದ್ರೂ ಕಮ್ಮಿ, ಕ್ರೇಪ್ ಜಾಸ್ತಿ. ಸೊ ಇರೋದನ್ನು ಬಿಟ್ಟು ಯಾವುದಾದ್ರೂ ಇಲ್ಲದೇ ಇರೋದು ಯುನೀಕಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಈ 3 ಸ್ಯಾರೀಸು ನಾನು ಸೆಲೆಕ್ಟ್ ಮಾಡಿರೋವಂಥದ್ದು. ನೋಡ್ತಿರ್ಬೋದು ಈ ಸ್ಯಾರೀಸ್ ಹೆಂಗೆ ಅಂದರೆ ಬಾರ್ಡರಲ್ಲಿ ಲೇಸ್ ಬರುತ್ತಲ್ಲ ಅದೇ ಕಲರಲ್ಲಿ ನಿಮಗೆ ವರ್ಕ್ ವಿತ್ ಹೆವಿ ವರ್ಕಲ್ಲಿ ಬ್ಲೌಸ್ ಬರುತ್ತೆ. ಸೂಪರ್ ಆಗಿದೆ ಈ ಸ್ಯಾರೀಸ್ ಮಾತ್ರ ಸೂಪರ್ ಆಗಿದೆ. ಇದು ಯಾವುದು ಪ್ರಿಂಟ್ ಅಲ್ಲ, ಪ್ರಿಂಟ್ ಹೋಗುತ್ತೆ ಅನ್ನೋ ಟೆನ್ಷನೇ ಬೇಡ. ಇದು ಯಾವುದು ಪ್ರಿಂಟ್ ಅಲ್ಲ, ಇದೆಲ್ಲ ಬಂದ್ಬಿಟ್ಟು ನಿಮಗೆ ವರ್ಕ್ ಆಗಿರುತ್ತೆ. ಸೊ ಇದು ಯಾವುದು ಶೇಡ್ ಆಗಲ್ಲ. ಇದು 3 ಕಲರ್. ಒಬ್ಬರಿಗೆ ನಾನು ಹೇಳ್ತೀನಿ ಯಾರಿಗೆ ಅಂದ್ಬಿಟ್ಟು ಫಸ್ಟ್ ಅನೌನ್ಸ್ಮೆಂಟು ಬೇಗ ಮುಗಿಸ್ಬಿಡ್ತೀನಿ. ಒಂದು ನಿಮಿಷ, ಎಷ್ಟು ಮೆಸೇಜಸ್ ಇದೆ, ನಿಜ ಬಂದಿರುತ್ತಾ ಮೆಸೇಜು ಅಂತ ಕೇಳ್ತೀರಾ.
ಯಾರಿಗೂ ಅಟೆಂಡ್ ಮಾಡಿಲ್ಲ. ಜಸ್ಟ್ ನೋಡಿ ಇಲ್ಲಿ 118 ಮೆಸೇಜ್, 1 ಅವರೂ ಆಗಿಲ್ಲ. ಹಂಗೆ ಹೋಗಿ ಹಿಂಗೆ ಬಂದು, ಬಿಕಾಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಡೇಟ್ ಆಗಿದೆ ಒಂದು, ಅದಕ್ಕೆ ಇಷ್ಟು ಮೆಸೇಜಸ್ಸು ಇರೋದೇ ಸ್ವಲ್ಪ ಸ್ಟಾಕು ಆ ಮೆಟೀರಿಯಲಲ್ಲಿ. ಬಟ್ ಅಷ್ಟು ಮೆಸೇಜಸ್ ಬಂದಿದೆ. ನಾನು ಯಾರಿಗೆ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ, ಆ್ಯಕ್ಚುಲಿ ನನಗೆ ಕಮೆಂಟ್ ಮಾಡಿದಾರಲ್ಲ ಯೂಟ್ಯೂಬಲ್ಲಿ, ಯಾರು ಕಮೆಂಟ್ ಮಾಡಿದಿರಲ್ವ ಸ್ಯಾರಿ ಯಾರಿಗೆ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಿದೆ. ಕಮೆಂಟ್ ಮಾಡಿರೋರಿಗೆ ಆ್ಯಕ್ಚುಲಿ ಇಷ್ಟ ಆಗಿದ್ದು ಲೋಗೋ ತೋರಿಸ್ತೀನಿ ರೀ ಅವ್ರದ್ದು. ಈ ಲೋಗೋ ಸ್ಮೈಲಿ ಫೇಸ್ ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ ನನಗೆ ವಾಟ್ಸಪ್ಪಲ್ಲೂ ಒಂದು ಕಮೆಂಟ್ ಮಾಡಿದರು ಅವರು, ವಾಟ್ಸಪ್ಪಲ್ಲಿ ಒಂದು ಸತಿ ಮೆಸೇಜ್ ಹಾಕಿದ್ರು ಅವರು. ನನಗೆ ಇಷ್ಟ ಆಯಿತು. ಇವ್ರಿಗೆ ಯಾಕೆ ಕೊಡಬೇಕು ಅಂತ ಅಂದರೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರು. ಆ ಕಮೆಂಟ್ ಏನು ಮಾಡಿದರು ಅಂತ ಓದ್ತೀನಿ ನಾನು. ವೀಣಾ ಅಂತೆ ಅವರು. ಅವರಿಂದ ಬಾಗಿನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅಪ್ಪ ಅಮ್ಮನೇ ಇಲ್ಲ, ಸ್ವಂತ ಅಣ್ಣ ಇದ್ದಾನೆ, ಮದುವೆ ಮಾಡಿಕೊಟ್ಟು 2 ಇಯರ್ಸ್ ಆಯಿತು. ತಂಗಿ ಮನೆ ಅಂತ ಒಂದು ದಿನನೂ ಬಂದಿಲ್ಲ ಬಿಡಿ ಸಿಸ್. ಗಿವ್ ಅವೇ ನಮಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಮನ್ಸು ಬಯಸುತ್ತೆ, ಬಟ್ ನನಗೆ ಕೊಡಿ ಅಂತ ಕೇಳೋಕೆ ಮನ್ಸೊಪ್ಪಲ್ಲ. ಬಿಕಾಸ್ ಎಲ್ಲರೂ ಸಿಗಲಿ ಅಂತ ಬಯಸ್ತಾ ಇರ್ತಾರೆ. ನೀವೇ ಸೆಲೆಕ್ಟ್ ಮಾಡಿ ಕೊಡಿ ಅಕ್ಕ, ಯಾರಿಗೆ ಸಿಕ್ಕಿದ್ರು ಸಂತೋಷನೇ. 26 ನನ್ನ ಬರ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತ ಹಾಕಿದ್ದಾರೆ. ಸೊ ನಾನು ವಿಶ್ ಮಾಡಿದ್ದೀನಿ ಅವ್ರಿಗೆ, ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ಡೇಪ್ಪ ಅಂತ. ಈಗಲೂ ಬಿಲೇಟೆಡ್ ಹ್ಯಾಪಿ ವಿಶ್ ಹ್ಯಾಪಿ ಬರ್ಡೇ. ನಿಮ್ಮ ಜೀವನ ತುಂಬ ಸುಖವಾಗಿರಲಿ, ಚೆನ್ನಾಗಿರಲಿ. ನಿಮ್ಮ ಹಸ್ಬೆಂಡ್ ನಿಮ್ಮ ಮಕ್ಳುಗಳ ಜೊತೆ ತುಂಬ ಚೆನ್ನಾಗಿರಿ. ಯಾರು ಇಲ್ಲ ತಲೆನೇ ಕೆಡಿಸ್ಕೋಬಿಡಿ. ಆ್ಯಕ್ಚುಲಿ ನಾನು ಇಲ್ವಾ ಇವಾಗ, ತಲೆನೇ ಕೆಡಿಸ್ಕೋಬಿಡಿ. ಒಂದು ಕಡೆ ಹೋಯ್ತು ಅಂದರೆ ಒಂದು ಕಡೆ ದೇವ್ರು ಎಲ್ಲೋ ಇರ್ತಾರೆ. ಯಾರು ಕೊಡೋಕ್ಕಿಲ್ಲ ಅಂದರೆ ನಿಮ್ಮ ಮಕ್ಕಳೇ ನಿಮಗೆ ಚೆನ್ನಾಗಿ ನೋಡ್ಕೋತಾರೆ, ನಿಮ್ಮ ಹಸ್ಬೆಂಡ್ ಅಷ್ಟು ನಿಮ್ಗೆ ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಸತ್ವಿ ಕ್ರಿಯೇಷನ್ಸ್ ಅಂತ, ಸತ್ವಿ ಕ್ರಿಯೇಷನ್ನು ಲೋಗೋ ನೋಡಿ ಅದಕ್ಕೆ ಹೇಳೋದು. ವಿಡಿಯೋನ ಮರಿದಂಗೆ ನೋಡಿ, ಇದು ಇವರೇನೆ ಯೂಟ್ಯೂಬಿಂದ ನಾನು ಸೆಲೆಕ್ಟ್ ಮಾಡಿರೋವಂಥ ಗಿವ್ ಅವೇ ವಿನ್ನರು. ಸೊ ದಯವಿಟ್ಟು ವಾಟ್ಸಪ್ಪಲ್ಲಿ ನಿಮ್ಮ ಅಡ್ರೆಸ್ನ ನನಗೆ ಶೇರ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ, ವಿಡಿಯೋ ಮೇ ಬಿ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅನ್ಸುತ್ತೆ. ನಿಜವಾಗ್ಲೂ ನನಗೆ ಎಡಿಟಿಂಗ್ ಮಾಡೋಕ್ಕೆ ನಿಜ ಟೈಮ್ ಇಲ್ಲ. ಸೊ ಲೇಟಾಗಿ ಅಪ್ಲೋಡ್ ಆಗ್ಬೋದು, ಬಟ್ ನಿಮಗೆ ಖಂಡಿತವಾಗ್ಲೂ ಸ್ಯಾರಿನ ಕಳಿಸ್ಕೊಡ್ತೀನಿ. ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮದು ಅಡ್ರೆಸ್ನ ಕಳಿಸಿ, ಕಂಪ್ಲೀಟ್ ಅಡ್ರೆಸ್ಸು. ವಿಡಿಯೋ ನೋಡ್ತಿರಲ್ಲ ನೀವೇ ಅಂತ ಗೊತ್ತಾಗುತ್ತಲ್ಲ. ಸೊ ದಯವಿಟ್ಟು ವಾಟ್ಸಪ್ಪಲ್ಲಿ ಕಂಪ್ಲೀಟ್ ಅಡ್ರೆಸ್ನ ಕಳಿಸಿ, ನಾನು ನಿಮ್ಮ ಅಡ್ರೆಸ್ಗೆ ಕಳಿಸ್ತೀನಿ. ಸ್ಯಾರಿ ಒಂದೇ ಕಳಿಸಲ್ಲ. ಆ್ಯಕ್ಚುಲಿ ನನಗೆ ಏನೇನೋ ಒಂಥರ ತುಂಬ ಆಸೆ ಇತ್ತು, ಬಟ್ ನಮ್ಮ ಮನೆಯವ್ರು ಹೇಳ್ತಿದ್ದಾರೆ, ನೀನು ಬಳೆ ಅದು ಇದೆಲ್ಲ ಕಳಿಸಿದ್ರೆ ಅಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಡೆದೋದ್ರೆ ಏನು ಮಾಡ್ತೀಯ, ಒಡೆದೋಗಿರೋ ಬಳೆ ಹೆಂಗೆ ಕಳ್ಸೋಕ್ಕಾಗುತ್ತೆ, ನಾವು ಚೆನ್ನಾಗಿರೋದೇ ಕೊಟ್ಟರೆ ಅದು ಒಡೆದೋಗ್ಬಿಡುತ್ತೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ. ಗಾಜಿನ ಬಳೆಗಳು ಕೊಡಬೇಕಲ್ವ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಜೊತೆ ಯಾವ್ದಾರು ಒಂದು ಗಿಫ್ಟ್ನ ಕೊಟ್ಟು ಕಳಿಸ್ಬೇಕು. ಪ್ರತಿಯೊಂದು ಸೀರೆಗಳ ಜೊತೆ ಒಂದು ಗಿಫ್ಟನ್ನು ಪ್ಯಾಕ್ ಮಾಡಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಅದ್ರದ್ದು ವಿಡಿಯೋ, ಆ್ಯಕ್ಚುಲಿ ಗಿಫ್ಟ್ ಸೆಂಡ್ ಮಾಡೋದು ವಿಡಿಯೋನು ಕೂಡ ಕ್ಲಿಪ್ಪಿಂಗ್ ನಾನು ಹಾಕ್ತೀನಿ ಅಲ್ವಾ. ಓಕೆ, ಜಸ್ಟ್ ಸ್ಯಾರಿ ಅಷ್ಟೇ ಕಳಿಸ್ಕೊಡಲ್ಲ, ಇದ್ರ ಜೊತೆ ಒಂದು ನಿಮಗೆ ಯೂಸ್ ಆಗುವಂಥದ್ದು ಗಿಫ್ಟನ್ನೇ ನಾನು ಸೇರಿಸಿ ಕೊಟ್ಟು ಕಳಿಸ್ತೀನಿ. ಇವ್ರು ಒಬ್ಬರು. ಮತ್ತು ನನಗೆ ನನ್ನ ಕಸ್ಟಮರ್ ಯಾರು ಅಂತ ಅಲ್ಲ, ನನ್ನ ಹತ್ರ ಸ್ಯಾರಿ ಪರ್ಚೇಸ್ ಮಾಡ್ತಿರೋರು ಒಬ್ರಿದ್ದಾರೆ. ಅವರು ನನಗೆ ಇವಾಗ ಅನಿಸಿತ್ತು ಅಂತಲ್ಲ, ನನ್ನ ಮನೆಯಲ್ಲಿ ಸೇಲ್ ಮಾಡ್ತಾ ಇದ್ನಲ್ಲ ಅವಾಗಿಂದನೂ ಅನಿಸ್ತಾ ಇತ್ತು ಅವ್ರಿಗೇನೆ ನಾನು ಕೊಡಬೇಕು, ಅವ್ರಿಗೆ ಕೊಡಬೇಕು. ತುಂಬ ಟ್ರಸ್ಟಿಂದ ತಗೋತಾರೆ. ಜಸ್ಟ್ ನಾನು ವಿಡಿಯೋ ಹಾಕಿದ ತಕ್ಷಣ ಸ್ಕ್ರೀನ್ಶಾಟ್ ತೆಗೆದು ಪೇಮೆಂಟ್ ಮಾಡ್ತಾರೆ. ಆ್ಯಂಡ್ ಒನ್ಸ್ ಸ್ಯಾರಿಗೆ ಹಾಕಿಬಿಟ್ರು ಪೇಮೆಂಟು. ಬಟ್ ಏನಂತ ಅಂದರೆ ಆ ಸ್ಯಾರಿ ನಮ್ಮ ಹತ್ರ ಅವೈಲೇಬಲ್ ಇಲ್ಲ. ಆಲ್ಮೋಸ್ಟ್ ನೀವು ನಂಬಲ್ಲ, 1.5 ಮಂತ್ ಮೇಲೆ ಅಮೌಂಟ್ ಬಿಟ್ಟರು ಅವರು. ಸೊ ಸಿಗಲ್ಲಪ್ಪ ಅಂತ ಹೇಳಿದಾಗ, ಬಿಡಿಯೋಕೆ ಪರವಾಗಿಲ್ಲ, ಅದೇ ಸೀರೆ ಅದೇ ಅಮೌಂಟ್ಗೆ ನಾನು ಬೇರೆ ಸೀರೆ ತೊಗೋತೀನಿ, ಯಾವುದಾದ್ರೂ ಇಷ್ಟ ಆದರೆ ಅಂತ ಹೇಳಿ ಸುಮ್ಮನೆ ಆಗಿದ್ರು. ಅವರ ಹಸ್ಬೆಂಡ್ ನೇಮಲ್ಲಿ ಬುಕ್ ಮಾಡ್ಕೋತಾರೆ. ಅವರ ಹಸ್ಬೆಂಡ್ ನೇಮಲ್ಲಿ ಬುಕ್ ಮಾಡ್ಕೋತಾರೆ ಅವರು. ನಮ್ಮ ಹತ್ರ ಆಲ್ಮೋಸ್ಟ್ ಅವರು 10 ಸ್ಯಾರೀಸ್ ಮೇಲೆ ತೊಗೊಂಡಿದ್ದಾರೆ. 10 ಸೀರೆಗಳ ಮೇಲೆ ಮನೇಲಿದ್ದಾಗಲೇ ಅದ್ರ ಮೇಲೆ ತೊಗೊಬಿಟ್ಟಿದ್ದಾರೆ. ಒಂದೊಂದು ಸತಿ ಬುಕ್ ಮಾಡ್ಕೊಂಡ್ರೆ 4 ಸೀರೆ 5 ಸೀರೆ 6 ಸೀರೆವರೆಗೂ ಬುಕ್ ಮಾಡ್ಕೋತಾರೆ. ಮಿನಿಮಮ್ ಒಂದು 10 ಸೀರೆನೂ ಇಲ್ಲ ಬಿಡಿ, ಇನ್ನು ಮೇಲೆ ತೊಗೊಂಡಿದ್ದಾರೆ ಜಾಸ್ತಿ. ಸೊ 6,000 7,000 ಆ ರೀತಿ ಬಿಲ್ ಮಾಡ್ತಾರೆ ಅವರು. ಸೊ ಅವರು ಬಂದ್ಬಿಟ್ಟು ನೇಮ್ ಹೇಳ್ತೀನಿ, ವಿಜಯ್ ಸನ್ ಆಫ್ ಗೋವಿಂದ ರಾಜು ಅಂತ. ಅದೇ ನೇಮಲ್ಲಿ ಅವರು ಬುಕ್ಕಿಂಗ್ ಮಾಡ್ಕೋತಾರೆ. ಅವ್ರ ಅಡ್ರೆಸ್ ನನ್ನ ಹತ್ರ ಇದೆ, ಬಿಕಾಸ್ ಅವ್ರು ನನ್ನ ಕಸ್ಟಮರ್ ಆಲ್ರೆಡಿ. ವಿಜಯ್ ಸನ್ ಆಫ್ ಗೋವಿಂದ ರಾಜು ಅಂತ ನನ್ನ ಕಸ್ಟಮರಲ್ಲಿ ಬಂದ್ಬಿಟ್ಟು ಅವ್ರಿಗೆ ಒಂದು ಸ್ಯಾರಿ ಗಿವ್ ಅವೇ ಕೊಡ್ತಾ ಇರೋದು. 2 ಮುಗಿತು. ಯೂಟ್ಯೂಬಲ್ಲಿ ಯಾರಿಗೆ ಗೊತ್ತಾಯಿತು, ಆ್ಯಂಡ್ ನನ್ನ ಕಸ್ಟಮರ್ ಪರ್ಚೇಸ್ ಮಾಡೋರಲ್ಲಿ ಯಾರಿಗೆ ಅಂತ ಗೊತ್ತಾಯಿತು. ಇವಾಗ ಗೊತ್ತಾಯ್ತಲ್ವಾ, ಯೂಟ್ಯೂಬಿಂದ ಒಬ್ಬರು ಸೆಲೆಕ್ಷನ್ ಆದರು, ನೆಕ್ಸ್ಟು ನನ್ನ ಕಸ್ಟಮರಿಂದನೂ ಒಬ್ಬರು ಸೆಲೆಕ್ಷನ್ ಆದರು. ಇನ್ನು ಬಂದುಬಿಟ್ಟು ಒಬ್ಬರು ಇನ್ಸ್ಟಾಗ್ರಾಮಿಂದ ಬೇಕಲ್ಲ, ಇನ್ಸ್ಟಾಗ್ರಾಮಿಂದ ಇವಾಗ ಏನು ರೀ ಹೆಸರು ಹೇಳಿದ್ನಲ್ಲ ಅದು, ಇಲ್ಲ ಆದ್ಯ ಗೌಡ. ಹಾಂ, ನೆಕ್ಸ್ಟು ಇನ್ಸ್ಟಾಗ್ರಾಮಿಂದ ಬಂದುಬಿಟ್ಟು ಸೂಪರ್ ಗರ್ಲ್ ಆದ್ಯ ಗೌಡ ಅಂತ ಒಂದು ಅಕೌಂಟ್ ಇದೆ. ಓಕೆನಾ, ಅವ್ರದ್ದು ನನ್ನ ಹತ್ರ ಕಂಪ್ಲೀಟ್ ಏನೂ ಇಲ್ಲ. ಅವ್ರಿಗೆ ಜಸ್ಟ್ DM ಮಾಡಬೇಕು ನಾನು.
ಇಲ್ಲ ನೀವೇನಾದರೂ ವೀಡಿಯೋ ನೋಡು ನಾನು ಒನ್ಸ್ DM ಮಾಡಿರ್ತೀನಿ. ವೀಡಿಯೋ ನೋಡಿದ್ರು ಕೂಡ ದಯವಿಟ್ಟು ನನ್ನ ನಂಬರ್ ಇದೆಯಲ್ಲ, ವಾಟ್ಸಪ್ ನಂಬರ್ 9741777812, ಈ ನಂಬರ್ಗೆ ನಿಮ್ಮದು ಅಡ್ರೆಸ್ನ ಕಳಿಸ್ಕೊಡಿ. ನಾನು ಸ್ಯಾರಿ ಜೊತೆ ಗಿಫ್ಟನ್ನು ಕೂಡ ಕಳಿಸ್ಕೊಡ್ತೀನಿ. ನೀವು ಯಾವ ಶಿಪ್ಪಿಂಗ್ ಏನು ಪೇ ಮಾಡಿಬಿಡಿ. ಫ್ರೀ ಆಫ್ ಕಾಸ್ಟಲ್ಲಿ ನನ್ನ ಸ್ಯಾರಿ ಗಿಫ್ಟು ಜೊತೆಗೆ ಫ್ರೀ ಶಿಪ್ಪಿಂಗ್ ಕೂಡ ಕೊಡ್ತೀನಿ. ಸೊ ಈ ಟೈಮಲ್ಲಿ ಈ 3 ಜನ ಸೆಲೆಕ್ಷನ್ ಆಗಿರೋದು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಒಂದೇ, ಒಬ್ಬರಿಗೆ ಕಳಿಸ್ಕೊಡ್ಬೇಕು ಯೂಟ್ಯೂಬಿಂದ ಅಂತ. ಬಿಕಾಸ್ ಯೂಟ್ಯೂಬಲ್ಲಿ ನಂಗೆ ತುಂಬ ರೆಸ್ಪಾನ್ಸ್ ಬರುತ್ತೆ, ಅದಕ್ಕೋಸ್ಕರ. ಬಟ್ ಇನ್ಸ್ಟಾಗ್ರಾಮಿಂದನೂ ಕೆಲವೊಬ್ರು ಅಷ್ಟೇ ಹಾರ್ಟ್ಫುಲ್ ವಿಶಸ್ ಮಾಡ್ತಾರೆ. ನನಗೆ ಏನೇ ಆಗಲಿ ಆಲ್ಮೋಸ್ಟ್ ನಾನು ಸರ್ಚ್ ಮಾಡ್ದಂಗೆ ನಮ್ಮ ಪೆಕ್ಕುದು ನನ್ನ ಮಗಳದು ಒಬ್ಬರು ವಿಡಿಯೋ ಎತ್ಕೊಂಡು ಅವ್ರ ಅಕೌಂಟಲ್ಲಿ ಹಾಕ್ಕೊಬಿಟ್ಟಿದ್ರು. ಸೊ ಅವ್ರದ್ದು ಜಾಸ್ತಿ ರನ್ ಆಗ್ತಾ ಇತ್ತು. ಸೊ ನಮ್ಮದು ಫುಲ್ ಡೌನಿಗೆ ಬಂದುಬಿಡ್ತು ವ್ಯೂಸು ಹೈಲೈಟ್ಸ್ ಎಲ್ಲ. ಸೊ ಆಗಿಂದನೂ ಅವರು ಮೆಸೇಜ್ ಮಾಡ್ತಾರೆ, ಏನೇ ಒಂದಾಗಲಿ, ವಾರದ್ದು ಏನೇ ಹಾಕಲಿ, ರಾಯರದ್ದು ಹಾಕಲಿ, ಏನೇ ಒಂದು ಹಾಕಲಿ, ಸೊ ಕಮೆಂಟ್ ಮಾಡ್ತಾರೆ, ನನ್ನ ಫಾಲೋ ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲದಕ್ಕೂ ರಿಪ್ಲೈ ಕೊಡ್ತಾರೆ, ಒಳ್ಳೇದಾಗಲಿ ಅಂತ. ಅಂಗಡಿ ಓಪನಿಂಗ್ ಆಗಿರ್ಬೋದು ಎಲ್ಲದಕ್ಕೂ ರಿಪ್ಲೈ ಕೊಟ್ಟಿದ್ದಾರೆ ನನಗೆ. ಸೊ ನನ್ನದು ಕನಸು ಅಕ್ಕ ಇದು, ನೀವು ನೆನ್ಸು ಮಾಡ್ಕೊಂಡಿದ್ದಾರೆ, ಒಳ್ಳೇದಾಗಲಿ, ರಾಯರ ಆಶೀರ್ವಾದ ಇರುತ್ತೆ, ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಸೊ ನಮಗೆ ಯಾರು ಸಪೋರ್ಟ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನೇನು ಪಿತೃಪಕ್ಷ ಬರ್ತಾ ಇದೆ, ದಸರಾ ಬರ್ತಾ ಇದೆ, ಮತ್ತು ದೀಪಾವಳಿ ಬರುತ್ತೆ. ಸೊ ನಾನು ಆಲ್ಮೋಸ್ಟ್ ಗಿವ್ ಅವೇ ಬಿಟ್ಕೊಂಡೇ ಬರ್ತೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈಗ ಹೆಂಗೆ ಸಪೋರ್ಟ್ ಮಾಡಬೇಕು ಅಂದರೆ, ಲೈಕ್ ಹಿಂಗೆ ನಮ್ಮದು ವೀಡಿಯೋಸು ಶೇರ್ ಮಾಡೋದಾಗಿರ್ಬೋದು, ಕಮೆಂಟ್ ಮಾಡೋದಾಗಿರ್ಬೋದು, ಲೈಕ್ ಮಾಡೋದಾಗಿರ್ಬೋದು, ಫಾಲೋ ಮಾಡ್ಕೊಳ್ಳಿ ಪೇಜು. ಸೊ ಇದರಿಂದ ನಮಗೆ ಸಪೋರ್ಟ್ ಸಿಕ್ತು ಅಂತ ಅಂದರೆ, ಸೊ ನಮಗೆ ಸಪೋರ್ಟ್ ಯಾರು ಮಾಡ್ತಾರೆ ಅವ್ರಿಗೆ ನಾವು ನೆಕ್ಸ್ಟ್ ಅವ್ರಿಗೆ ನಾವು ನಮ್ಮದು ಏನಾಗುತ್ತೆ ನಮ್ಮ ಕೈಲಿ, ಸೊ ನಾವು ಫಾಲೋ ಬ್ಯಾಕ್ ಅವ್ರಿಗೆ ಮಾಡಲೇಬೇಕಲ್ವ. ಸೊ ಅದಕ್ಕೋಸ್ಕರ ಹೇಳ್ತಾನೆ ಇರ್ತೀನಿ. ಸೊ ನಾವು ಸ್ವಲ್ಪ ಮಟ್ಟಿಗೆ ರೀಚ್ ಆಗ್ತಾ ಒಂದು ಲೆವೆಲಿಗೆ ಹೋಗ್ತಾ ನಮ್ಮನ್ನ ಬೆಳೆಸ್ತಾರಂತೂ ನಿಜವಾಗ್ಲೂ ಇಲ್ಲ. ಸೊ ಅದಕ್ಕೋಸ್ಕರನೇ ಒಬ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡು ಇವಾಗ ನೋಡಿ 3 ಜನಕ್ಕೆ ಗಿವ್ ಅವೇ ಕೊಡೋಂಗಾಯ್ತು. ಈ ಸಾರೀಸ್ ಆಲ್ರೆಡಿ ಒಂದು 8 ಕಲರ್ಸ್ ಅನಿಸುತ್ತೆ, 8 ಬಾಕ್ಸು ಅಲ್ಲಿ ಇದ್ದಿದ್ದು. ನಾ ಫಸ್ಟೇ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ವಿ, ಈ ಸಾರಿ ರಿಸೀವ್ ಆದಾಗಲಿ ಈ ಸ್ಯಾರೀಸ್ ತುಂಬ ಚೆನ್ನಾಗಿದೆ ಅಂತ, ಇದನ್ನು ಕೊಡಬೇಕು ಗಿವ್ ಅವೇಗೆ ಅಂತ ತುಂಬ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ವಿ, ಆಯಿತಾ. ಸೊ ಹಾಗಾಗಿ ಇದು ಆರ್ಡರ್ ಬಂದರೂ ನಾವು ಏನು ಯಾರಿಗೂ ಕೊಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಇದು ಹಾಗೆ ಇತ್ತು. ಸೊ ಅದಕ್ಕೋಸ್ಕರ ಗಿವ್ ಅವೇಗೆ ಬಿಡಬೇಕು ಅಂತಲೇ ಈ ಸ್ಯಾರೀಸ್ನ ಇಟ್ಕೊಂಡಿದ್ದು. ಸೊ ಅದಕ್ಕೇ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಗಿವ್ ಅವೇಲಿ ನಿಜವಾಗ್ಲೂ ಯಾರು ಬೇಜಾರು ಮಾಡ್ಕೊಬೇಡಿ. ಇಷ್ಟೇ ನಾವು ಕಮೆಂಟ್ ಮಾಡಿದ್ರು, ಫಾಲೋ ಮಾಡ್ಕೊಂಡಿದ್ರು, ಆ್ಯಂಡ್ ಸಪೋರ್ಟ್ ಮಾಡಿದ್ರು, ಕೊಟ್ಟಿಲ್ಲ ಅಂತ. ಬಟ್ ಇರೋರಲ್ಲಿ ನನಗೆ ಜಾಸ್ತಿ ಓಕೆ ಅಂತ ಅನಿಸಿದ್ದನ್ನ ನಾನು ದಯವಿಟ್ಟು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಬೇಜಾರು ಮಾತ್ರ ಮಾಡ್ಕೊಬೇಡಿ ಪ್ಲೀಸ್, ನಮಗೆ ಕೊಟ್ಟಿಲ್ವಲ್ಲ ಮೇಡಮ್ ಅಂತ. ಸೊ ಮತ್ತೆ ಗಿವ್ ಅವೇನ ಬಿಡ್ತಾನೆ ಇರ್ತೀನಿ, ಖಂಡಿತವಾಗ್ಲೂ ಬಿಡ್ತೀನಿ. ಸೊ ದಯವಿಟ್ಟು ಅದಕ್ಕೆ ಕೇಳ್ತಾ ಇದ್ದು, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಜವಾಗ್ಲೂ ಗಿವ್ ಅವೇಗಳಿಂದ, ಫ್ರೀ ಗಿಫ್ಟ್ಗಳಿಂದ, ಇವಾಗ ಬಿಟ್ಟೆಲ್ಲ ಗೋಲ್ಡ್, ಸಿಲ್ವರ್ ಕಾಯಿನ್ ಆ ಥರದ್ದೆಲ್ಲ ಫ್ರೀ ಗಿಫ್ಟ್ಗಳನ್ನ ಕೊಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಆ್ಯಂಡ್ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ, ಕೊನೆವರೆಗೂ ನೋಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.